Hello everyone, welcome to your class, your future YouTube channel. Let's discuss first standard environmental studies exercises. ಓಕೆನಾ? ಸೊ ತಮ್ಮೆಲ್ಲರಿಗೂ ಯೋರ್ ಕ್ಲಾಸ್ ಯೋರ್ ಫ್ಯೂಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು 1ನೇ ತರಗತಿಯ ಪರಿಸರ ಅಧ್ಯಯನದ ಪಾಠದ ಒಂದು ಚಟುವಟಿಕೆಗಳನ್ನು ನೋಡೋಣ. Now we already discussed first chapter. Still we have not seen that video. Then no problem. The link is in the description box. You just go click on that link and you can watch the video. So ನೀವು ಇನ್ನೂವರೆಗೂ ಒಂದು ವೇಳೆ ನಿಮಗೆ ಫಸ್ಟ್ ಚಾಪ್ಟರ್ ವಿಡಿಯೋ ನೀವು ನೋಡಿಲ್ಲ ಅಂತಾಗಿದ್ದರೆ ಆ ಒಂದು ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ. ನೀವು ಅಲ್ಲಿ ಹೋಗಿ ಆ ಲಿಂಕನ್ನು ಬಳಸಿ ನೀವು ಮೊದಲನೇ ಪಾಠವನ್ನು ಇಲ್ಲಿ ನೋಡ್ಬೋದು. ಎನಿಮಲ್ಸ್ ಅರೌಂಡ್ ಅಸ್ ಅನ್ನುವಂಥ ಪಾಠ. ಓಕೆ, ಸೊ ನಾವು ಟುಡೇ ಲೆಟ್ಸ್ ಡಿಸ್ಕಸ್ ಸೆಕೆಂಡ್ ಚಾಪ್ಟರ್ ಲೆಸನ್ ನಂಬರ್ 2 ಪ್ಲ್ಯಾಂಟ್ಸ್ ಅರೌಂಡ್ ಅಸ್. ಓಕೆ, ಎಸ್, ಇವತ್ತೇನಂತಂದರೆ ನಮ್ಮ ಸುತ್ತಲಿನ ಇರುವಂತಹ ಒಂದು ಸಸ್ಯಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡೋಣ. ಸೊ ಫಸ್ಟ್ ಆ್ಯಕ್ಟಿವಿಟಿ ಈಸ್ ನೇಮ್ ದೀಸ್ ಪ್ಲ್ಯಾಂಟ್ಸ್. ಈ ಒಂದು ಸಸ್ಯಗಳನ್ನು ಹೆಸರಿಸಿ. ಸೊ ಲೆಟ್ ಸ್ಟಾರ್ಟ್. ವಾಟ್ ಈಸ್ ದ ಫಸ್ಟ್ ಪ್ಲ್ಯಾಂಟ್? ಎಸ್, ಇಟ್ ಈಸ್ so spicy and daily we will use it in our food. Yeah, in the form of a raw pieces also in green, as a in the form of a powder also in red color. Yeah, it is chilli. Correct. Chilli. 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 ಓಕೆ, ಏನ್ರಿ ಫಸ್ಟ್ ಮೆಣಸಿನಕಾಯಿ. ಸೊ ಇದನ್ನು ನಾವೇನು ಮಾಡ್ತೀವಿ ಹೇಳಿ? ಪ್ರತಿದಿನ ಅಡುಗೆಯಲ್ಲಿ ಬಳಸ್ತೀವಿ, ಹೌದಲ್ಲ? ಹಸಿರಾಗಿರೋದು ಗ್ರೀನ್ ಚಿಲ್ಲಿ, ಹೌದಲ್ಲ? ಆಮೇಲೆ ಇನ್ನೊಂದು ಏನು ಹೇಳಿ? ಎಸ್, ರೆಡ್ ಚಿಲ್ಲಿ, ಕೆಂಪು ಖಾರದ ಪುಡಿಯನ್ನು ಬಳಸ್ತೀವಲ್ಲ. ಎಸ್, ಸೊ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಇದನ್ನು ದಿನನಿತ್ಯ ಊಟದಲ್ಲಿ ಬಳಸ್ತೀವಿ. ದೆನ್ ವಾಟ್ ಈಸ್ ದ ಸೆಕೆಂಡ್ ಒನ್? ಎಸ್, ಇಟ್ ಈಸ್ ಅ ಫ್ರೂಟ್. ಎಸ್, ಇಟ್ ಈಸ್ ಬನಾನಾ. ಸೊ ಸ್ಪೆಲ್ ವಿತ್ ಮೀ, BANANA, banana, ಬಾಳೆಹಣ್ಣು. And we all know that this banana is very necessary in pujas and all. ಹೌದಲ್ಲ? ಪೂಜೆ ಇದೆಲ್ಲ ಏನಂತಂದರೆ ಬಾಳೆಹಣ್ಣಿಗೆ ಭಾಳಷ್ಟು ಇಂಪಾರ್ಟೆನ್ಸ್ ಇದೆ, ಮಹತ್ವ ಇದೆ, ಹೌದಲ್ಲ? ಎಸ್, ನೆಕ್ಸ್ಟ್ ಒನ್. ಇಟ್ಸ್ ಅ ಬ್ಯೂಟಿಫುಲ್ ಆ್ಯಂಡ್ ಅ ವೆರಿ ಬಿಗ್ ಫ್ಲವರ್ ಇನ್ ಯೆಲ್ಲೋ ಕಲರ್. ಎಸ್, ಇಟ್ ಈಸ್ sunflower. 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 sunflower ಅಥವಾ ಸನ್ಫ್ಲವರ್. ಏನ್ರಿ ಇದು? ಏನು ಮಕ್ಕಳಿದು? ಯಾ, ಇಟ್ ಈಸ್ ಸೂರ್ಯಕಾಂತಿ. ಕನ್ನಡದಲ್ಲಿ ಇದಕ್ಕೆ ಏನಂತಾರೆ? ಸೂರ್ಯಕಾಂತಿ. ಸೊ ಕಿಡ್ಸ್, ಡೂ ಯು ನೋ ವೈ ಇಟ್ ಈಸ್ ಕಾಲ್ಡ್ ಆಸ್ ಅ ಸನ್ಫ್ಲವರ್ ಆರ್ ಅ ಸೂರ್ಯಕಾಂತಿ ಇನ್ ಕನ್ನಡ? ಎನಿ ಐಡಿಯಾ? Okay, I'll tell you. Okay, so usually this flower, it turns its face. Its face means it's okay. So this sunflower tree is there na. So when the flower will come, okay, or when the flower will appear on this tree, okay, what the plant will do? What the flower will do? Now the flower will turn its face according to the direction of the sun. If the sun is in the east direction, then the flower faces in towards the east direction. If during the sunset, where the sun will come in which direction? Yes, sun will come to the west side. So at that time, the flower, it will turn its face towards the west direction. That's why it is called as a sunflower. ತಿಳಿತಾ ಮಕ್ಕಳೇ ನಿಮಗೆ ಇದನ್ನು ಯಾಕೆ ಸೂರ್ಯಕಾಂತಿ ಅಂತ ಹೇಳ್ತಾರಂತ? ಯಾಕೆಂದರೆ ಈ ಸೂರ್ಯಕಾಂತಿ ಹೂವಿದೆಲ್ಲ, ಈ ಹೂವೇನು ಮಾಡುತ್ತಂದರೆ ತನ್ನ ಒಂದು ಮುಖವನ್ನು ಸೂರ್ಯ ಇದ್ದ ಕಡೆಗೆ, ಸೂರ್ಯನ ಕಡೆಗೆ ಇಡುತ್ತೇವೆ. ಅಂದರೆ ಬೆಳಿಗ್ಗೆ ಸೂರ್ಯ ಇರೋದು ಈಸ್ಟ್ ಅಂದರೆ ಪೂರ್ವದಲ್ಲಿ. ಸೊ ಆವಾಗ ಈ ಹೂವಿನ ಫೇಸ್ ಇರೋದು ಪೂರ್ವದ ಕಡೆಗೆ. ಸೊ ಸಂಜೆ ಆಗ್ತಾ ಸೂರ್ಯ ಎಲ್ಲಿ ಬರ್ತಾನೆ ಹೇಳಿ? ಯಾವ ದಿಕ್ಕಿಗೆ? ವೆಸ್ಟ್. ವೆಸ್ಟ್ ಅಂದರೆ ಪಶ್ಚಿಮ,
ಸೊ ಅವಾಗ ಏನು ಮಾಡುತ್ತೆ, ಸಡನ್ಲಿ ಓಕೆ, ನಾಟ್ ಸಡನ್ಲಿ, ಸ್ಲೋಲಿ ಓಕೆನಾ, ಸನ್ ಹಿಂಗೆ ಸ್ಲೋ ಆಗಿ ಬರ್ತಾನೋ, ಸೊ ಲೈಕ್ ದಟ್ ಓನ್ಲಿ ದ ಫ್ಲವರ್ ವಿಲ್ ಆಲ್ಸೋ ಸ್ಲೋಲಿ ಟರ್ನ್ ಫೇಸ್. ಸೊ ಇಲ್ಲಿ ಫ್ಲವರ್ ಏನು ಮಾಡುತ್ತಂದರೆ ನಿಧಾನಕ್ಕೆ ತನ್ನ ಫೇಸನ್ನು ಇದು ಎಲ್ಲಿ ತಿರುಗಿಸುತ್ತೆ, ಯಾವ ಕಡೆಗೆ, ಸೂರ್ಯ ಮುಳುಗೋ ದಿಕ್ಕಿಗೆ, ವೆಸ್ಟ್ ಕಡೆಗೆ ಹೋಗುತ್ತೆ. ದಟ್ಸ್ ವೈ ಅದಕ್ಕೋಸ್ಕರ ಇದಕ್ಕೆ ಸೂರ್ಯಕಾಂತಿ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಒನ್ ಈಸ್ ಸಚ್ ಅ ಟಾಲೆಸ್ಟ್ ಟ್ರೀ, ದೊಡ್ಡ ಮರ ರೀ ಇದು. ಯಾವುದು? ಕೊಕೊನಟ್. COCONUT, ಕೊಕೊನಟ್. ಏನ್ರಿ ಕೊಕೊನಟ್ ಅಂದರೆ? ತೆಂಗಿನ ಮರ, ಹೌದಲ್ಲ? ಹಾಂ, ಆ್ಯಂಡ್ ವಿ ಆಲ್ ನೋ ದಟ್ ವಿ ವಿಲ್ use that coconut to offer what to whom? To the God in pujas and all. ಹೌದಲ್ಲ? ನಾವು ಎದಕ್ಕೆ ಯೂಸ್ ಮಾಡ್ತೀವಿ ಅದನ್ನು? ದೇವರಿಗೆ, ಹೌದಲ್ಲ? ದೇವರಿಗೆ ನಾವು ಕೊಡ್ತೀವಿ, ತೆಂಗಿನಕಾಯಿ ಹೊಡಿತೀವಲ್ಲ ಪೂಜಾ ಸಮಯದಲ್ಲಿ, ಇದೆಲ್ಲ. ಎಸ್. ದೆನ್ ನೆಕ್ಸ್ಟ್, ಇಟ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಫ್ರೂಟ್. ಸೊ what it is, just observe the fruit of that tree. So I'll come to know the name of that tree. It is such a tasty fruit, mango. Yes. So when we will eat mangoes, in which season? Yes, we will eat mangoes during the summer season. Will we eat the mangoes in the rainy season or in the winter season? No, only the mangoes will come in the water, will come in the summer season, during the sunny days. ಹೌದಲ್ಲ? ಸೊ ಇಟ್ ಈಸ್ ಅ ಮ್ಯಾಂಗೋ. ಓಕೆ, MANGO, ಮ್ಯಾಂಗೋ. ಮ್ಯಾಂಗೋ ಟ್ರೀ ಇಟ್ ಈಸ್. ಹೌದಲ್ರಿ? ಮ್ಯಾಂಗೋ ಅಂದರೆ ಮಾವು, ಇದು ಮಾವಿನ ಮರ. ಸೊ ನಾವೆಲ್ಲ ಮಾವು ಯಾವಾಗ ತಿಂತೀವಿ ರೀ? ಸಿಕ್ಕಾಗೆಲ್ಲ ಸಿಗುತ್ತಾ ಮಾವು? ಇಲ್ಲ, ಮಾವು ನಮ್ಗೆ ಯಾವಾಗ ಸಿಗುತ್ತೆ? ಬೇಸಿಗೆ ರಜೆಯಲ್ಲಿ. ಆ್ಯಂಡ್ ಡು ಯು ನೋ ಒನ್ ಥಿಂಗ್, ದ್ಯಾಟ್ ಮ್ಯಾಂಗೋ ಈಸ್ ಅವರ್ ನ್ಯಾಷನಲ್ ಫ್ರೂಟ್. ಎಸ್, ಮಾವು ಏನಿದೆ ರೀ, ಮಾವು ನಮ್ಮ ರಾಷ್ಟ್ರೀಯ ಹಣ್ಣು. ಇಟ್ಸ್ ಅ ನ್ಯಾಷನಲ್ ಫ್ರೂಟ್. ನೆಕ್ಸ್ಟ್, ಇಟ್ ಈಸ್ ಗೋಲ್ ಮೊಟೋಲ್, ರೌಂಡ್ ಪಂಪ್ಕಿನ್. PUMPKIN, ಪಂಪ್ಕಿನ್. ಪಂಪ್ಕಿನ್ ಮೀನ್ಸ್ ಕುಂಬಳಕಾಯಿ. ದೆನ್ ನೆಕ್ಸ್ಟ್ GUARD, gourd. Gourd means sorekai. And now the next one, it's a vegetable. Do you like this? It's a what? It's a purple in color. It is brinjal. BRINJAL, brinjal. ಅಂದರೆ ಬದನೆಕಾಯಿ. ನೆಕ್ಸ್ಟ್, rice, 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 or we can call it as a paddy, PADDY. This plant, okay, this plant is known as paddy also. Once again I'll spell PADDY, paddy ಅಂದರೆ ಅಕ್ಕಿ, ಭತ್ತ, we can say. Okay, so I hope you understood this page. Okay, ಗೊತ್ತಾಯ್ತಲ್ಲ ನಿಮಗೆಲ್ಲ? ಸೊ ವೆರಿ ಈಸಿಲಿ we name these pictures, we identify the plants. Let's move towards the next activity. What is the next activity? Do you have these plants in your locality? If yes, put the right mark in the box. Again, one more activity. Again, few more pictures are there related to the plants. And what they asked this time, if you have seen these in your locality. Okay, then put the right mark in front of that tree. Already the box is there. ಹೌದಾ? ಏನಂದರೆ ಮತ್ತೆ ಒಂದಿಷ್ಟು ಪಿಕ್ಚರ್ಸ್ಗಳನ್ನು ಕೊಟ್ಟಿದ್ದಾರೆ. ಯಾವುದ್ರ ಪಿಕ್ಚರ್ಸ್ ರೀ? ಫಿಲ್ಮ್ ಹೀರೋಯಿನ್ಸಾ? ಇಲ್ಲಲ್ಲ, ಯಾವುದ್ರದ್ದು? ಸಸ್ಯಗಳ ಪಿಕ್ಚರ್ ಕೊಟ್ಟಿದ್ದಾರೆ. ಹೌದಲ್ಲ, ಸಸ್ಯಗಳ ಚಿತ್ರ ಕೊಟ್ಟಿದ್ದಾರೆ. ಕೊಟ್ಟು ಏನಂತ ಹೇಳಿದ್ದಾರೆ? ನೀವು ಒಂದು ವೇಳೆ ನಿಮ್ಮ ಲೊಕ್ಯಾಲಿಟಿನಲ್ಲಿ, ಅಂದರೆ ನಿಮ್ಮ ಸ್ಥಳೀಯದಲ್ಲಿ, ನೀವಿರೋವಂಥ ಊರಲ್ಲಿ, ನೀವಿರೋವಂಥ ಸುತ್ತಮುತ್ತ ಒಂದು ವೇಳೆ ಈ ತೆರನಾದಂತಹ ಸಸ್ಯಗಳಿದ್ದರೆ ಅದಕ್ಕೇನು ಮಾಡಬೇಕು ನಾವು? ಇಲ್ಲಿ
ರೈಟ್ ಮಾರ್ಕನ್ನು ಹಾಕಬೇಕು. ಅಲ್ಲೊಂದು ಚಿಕ್ಕದಾಗಿ ಬಾಕ್ಸ್ ಕೊಟ್ಟಿದ್ದಾರಲ್ಲ ಆ ಬಾಕ್ಸಲ್ಲಿ. ಸೊ ದ ಫಸ್ಟ್ ಒನ್, ಇಟ್ ಈಸ್ ರೆಡ್ ಟೊಮ್ಯಾಟೊ. ಯೆಸ್, ಆಫ್ ಕೋರ್ಸ್ ಇಟ್ ಈಸ್ ಅವೈಲೇಬಲ್ ಇನ್ ಅವರ್ ಲೊಕ್ಯಾಲಿಟಿ. ಸೊ ಇದಕ್ಕೆ ರೈಟ್ ಮಾರ್ಕ್ ಹಾಕಿ. ಟೊಮ್ಯಾಟೊ ಎಲ್ಲ ಕಡೆ ಇದೆಯಲ್ಲ, ನಮ್ಮ ಕಡೆನೂ ಸಿಗುತ್ತೆ ರೀ. ನಿಮ್ಮ ಕಡೆ ಸಿಗುತ್ತಲ್ಲ, ಕಮೆಂಟ್ ಮಾಡಿ ಎಸ್ ಆರ್ ನೋ ಅಂತ. ಸರಿ. ನೆಕ್ಸ್ಟ್ ಪಪ್ಪಾಯ. ಯೆಸ್, ಪಪ್ಪಾಯ. ಇದನ್ನು ನಮ್ಮ ಕಡೆ ಎಲ್ಲರ ಕಡೆನೂ ಸಿಗುತ್ತೆ. ದೆನ್ ನೆಕ್ಸ್ಟ್ ಡ್ರಮ್ ಸ್ಟಿಕ್. ಎಸ್, ಡ್ರಮ್ ಸ್ಟಿಕ್ ರೀ, ನುಗ್ಗೆಕಾಯಿ ಸಿಗುತ್ತಲ್ಲ. ಎಸ್. ದೆನ್ ನೆಕ್ಸ್ಟ್ ಬೀನ್ಸ್. ಆರ್ ಬೀನ್ಸ್ ಅವೈಲೇಬಲ್ ಇನ್ ಯುವರ್ ಲೊಕ್ಯಾಲಿಟಿ? ಯೆಸ್, ಇಟ್ ಈಸ್ ಅವೈಲೇಬಲ್. ನಮ್ಮ ಕಡೆ ಅಂತೂ ಸಿಗುತ್ತೆ. ಹೋಪ್ ನಿಮ್ಮ ಕಡೆನೂ ಸಿಗುತ್ತೆ. ದೆನ್ ದ ನೆಕ್ಸ್ಟ್ ರ್ಯಾಡಿಶ್. ರ್ಯಾಡಿಶ್ ಅಂದರೆ ಏನ್ರಿ? ಮುಲಂಗಿ. ಸೊ ಕಮ್ ಆನ್, ಟೆಲ್ ಮಿ ಕಿಡ್ಸ್, ವೇರ್ ಇಟ್ ಗ್ರೋಸ್? ಎಲ್ಲಿ ಬೆಳೀತೆ ರೀ ಮುಲಂಗಿ? ಇನ್ಸೈಡ್ ಆಫ್ ದ ಗ್ರೌಂಡ್ ಆರ್ ಅಂಡರ್ ದ ಗ್ರೌಂಡ್. ಹೌದಲ್ಲ? ಗ್ರೌಂಡ್ ಒಳಗಡೆ, ಇನ್ಸೈಡ್ ಆಫ್ ದ ಗ್ರೌಂಡ್ ಏನಾಗುತ್ತಂದರೆ ಈ ಮುಲ್ಲಂಗಿ ಬೆಳೆಯುತ್ತೆ. ಸೊ ಸಿಗುತ್ತಲ್ಲ ನಿಮ್ಮ ಕಡೆ? ಎಸ್. The next, yes, it's very tasty and juicy fruit. And it is also known as a watery plant fruit also. Juicy fruit, watery fruit. Why? Because, okay, yes, the water content is more in this fruit. ಹೌದಲ್ಲ? ಇದರಲ್ಲಿ ಏನಂತಂದರೆ ನೀರಿನ ಅಂಶ ಜಾಸ್ತಿ ಇರುತ್ತೆ ಈ ಫ್ರೂಟ್ನಲ್ಲಿ. ಸೊ ಅದಕ್ಕೆ ಇದನ್ನು ವಾಟರಿ ಫ್ರೂಟ್, ಜ್ಯೂಸಿ ಫ್ರೂಟ್ ಅಂತ ಕರೀತಾರೆ. ಆ್ಯಂಡ್ ಇಟ್ appears green in outside and red inside. ಹೌದಾ? ಹೊರಗಡೆ ಗ್ರೀನ್, ಒಳಗಡೆ ರೆಡ್. ಮತ್ತು ಸ್ಮಾಲ್ ಬ್ಲ್ಯಾಕ್ ಕಲರ್ ಸೀಡ್ಸ್, ಬೀಜಗಳು ಇರುತ್ತೆ ಕಪ್ಪು ಬಣ್ಣದ್ದು. ಯಾವುದಿದು? ಇಟ್ ಈಸ್ ವಾಟರ್ ಮೆಲನ್. ಸೊ ನಿಮ್ಮ ಕಡೆ ಸಿಗುತ್ತಾ? ಎಸ್, ಕರೆಕ್ಟ್. ದೆನ್ ನೆಕ್ಸ್ಟ್, ಇಟ್ ಇಸ್ ಲಿಟಲ್ ಬಿಟ್ ಸ್ವೀಟ್, ಲಿಟಲ್ ಬಿಟ್ ಸೊ ಹುಳಿಯಾಗಿರುತ್ತೆ, ಸಿಹಿಯಾಗಿರುತ್ತೆ. ಏನಿದು? ಗ್ರೇಪ್ಸ್. ಎಸ್. ಸೊ ಗ್ರೇಪ್ಸ್ ಆಲ್ಸೋ ಅವೈಲೇಬಲ್ ಇನ್ ಅವರ್ ಲೊಕ್ಯಾಲಿಟಿ. ನಮ್ಮ ಕಡೆ ಎಲ್ಲ ಕಡೆಯೂ ಗ್ರೇಪ್ಸ್ ಸಿಗುತ್ತೆ, ದ್ರಾಕ್ಷಿ ಸಿಗುತ್ತೆ. ದೆನ್ ನೆಕ್ಸ್ಟ್, ಇಟ್ ಈಸ್ ಸಚ್ ಎ ಬ್ಯೂಟಿಫುಲ್ ಫ್ಲವರ್ ವಿಚ್ ಈಸ್ ರೆಡ್ ಇನ್ ಕಲರ್. ಇಟ್ ಈಸ್ hibiscus. Okay, so yes, hibiscus is also available in our sides. Then the last one, it is ಮಟರ್. ಬಟಾಣಿ ರೀ, ಸಿಗುತ್ತಲ್ಲ? ಎಸ್. ಸೊ ನಾವು we are able to identify all the names of the plants and the plants which are available in our locality, in our area. We already marked it as a right. Okay, ಸೊ ನಾವೇನು ಮಾಡಿದ್ವಿ ಈಗ ಇಲ್ಲಿ? ಏನೇನು ಸಿಗುತ್ತೆ ಅವೆಲ್ಲ ನಾವು ನೋಡಿಕೊಂಡು ಅದೆಲ್ಲ ನೇಮ್ ಬರ್ಕೊಂಡು ನೆಕ್ಸ್ಟ್ ಅದಕ್ಕೆ ಟಿಕ್ಕನ್ನು ಹಾಕಿವಿ. So one more activity is there downside. Tell your friends about the plants and trees you have seen. So apart from these, rather than these, if you know any other additional plants, so you just tell the names of those plants to your friends. ಹೌದಲ್ಲ? ಇದನ್ನು ಹೊರತುಪಡಿಸಿ ಮತ್ತು ನೀವು ಬೇರೆ ಯಾವುದೇ ಪ್ಲ್ಯಾಂಟ್ಸ್ಗಳನ್ನ ನೋಡಿರೇನ್ರಿ? ಲೈಕ್ ನೀಮ್ ಟ್ರೀ ನೋಡಿರಾ? ರೋಸ್ ಪ್ಲ್ಯಾಂಟ್, ತುಳಸಿ ಪ್ಲ್ಯಾಂಟ್, ಎಸ್, ಬನಿಯನ್ ಟ್ರೀ. ಸೊ ಇಫ್ ಯು ಹ್ಯಾವ್ ಸೀನ್ ಅಂಥದ್ದು ಏನಾದ್ರು ನೋಡಿದರೆ, ಆಲದ ಮರ ಆಗಿರ್ಬೋದು, ಬೇವಿನ ಮರ ಆಗಿರ್ಬೋದು, ಗುಲಾಬಿ ಹೂವಿನ ಗಿಡ ಆಗಿರ್ಬೋದು. ಸೊ ಜಸ್ಟ್ ಡಿಸ್ಕಸ್ ಅಬೌಟ್ ದ್ಯಾಟ್ ಪ್ಲ್ಯಾಂಟ್, ಅಬೌಟ್ ದ್ಯಾಟ್ ಟ್ರೀ ವಿತ್ ಯೋರ್ ಫ್ರೆಂಡ್ಸ್. ಓಕೆ, ಚಲೋ, ಲೆಟ್ಸ್ ಗೋ. ವಾವ್, ಬಟ್ ಸಚ್ ಅ ಫೇವ್ರೆಟ್ ಸೆಗ್ಮೆಂಟ್. Color the picture and name them. Yes, it's very favorite segment. Okay, so do you know what is the first one? Yes, it is tomato. T-O-M-A-T-O, tomato. So what is the color of tomato? Red. Yes, so just you take the red crayon or a red color and color it. Okay, yes. Then the next one is, it is looking like a quill. Is it? Garina? No, it is a leaf. L-E-A-F, leaf. So it is little bit big one. So do you have any idea
which plants or which trees leaf it is? Yes, it is a banana leaf. ಬಾಳೆಹಣ್ಣಿನ ಎಲೆ ಅಲ್ರಿ ಇದು. Yes. So do you know why we use the banana leaf? What are the uses of a banana leaves? Do you know? If you know, then please comment me. Okay, ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಬಾಳೆಹಣ್ಣಿನ ಎಲೆಯ ಉಪಯೋಗ. So one I'll tell you that we'll use this leaf to serve the food. ಹೌದಾ? ನಾವು ಊಟನ ಬಡಿಸೋದಕ್ಕೆ ಈ ಒಂದು ಎಲೆನ ಯೂಸ್ ಮಾಡ್ತೀವಿ. ಸೊ ಅಪಾರ್ಟ್ ಫ್ರಮ್ ದಿಸ್ ಮತ್ತಿದು ಬಿಟ್ಟು ಮತ್ತೆ ಇದಕ್ಕೆ ಯೂಸ್ ಮಾಡ್ತೀವಿ ನಾವು. ಜಸ್ಟ್ ಪ್ಲೀಸ್ ಕಮೆಂಟ್ ಮಿ. ಓಕೆ, ಕಮೆಂಟ್ ಮಾಡಿ. ಸೊ ವಾಟ್ ಈಸ್ ದ ಕಲರ್ ಆಫ್ ದಿಸ್ ಲೀಫ್? ಇಟ್ ಈಸ್ ಗ್ರೀನ್ ಇನ್ ಕಲರ್. ಸೊ ಅದಕ್ಕೆ ಗ್ರೀನ್ ಕಲರ್ ಕೊಡಿ. ನೆಕ್ಸ್ಟ್, it is a very tasty vegetable. And who loves to eat this? Who loves to eat? Yes, the rabbit loves to eat this. ಏನಿದು? Rabbit ಮೊಲಕ್ಕೆ ತುಂಬ ಇಷ್ಟ ಇದು. Yes, it is carrot. 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 So what is the color of carrot? It is ಆರೆಂಜ್. ಕೇಸರಿ ಬಣ್ಣ, ಹೌದಲ್ಲೇ? ಸೊ ಇದಕ್ಕೆ ಏನು ಮಾಡಿ ನೀವು ಆರೆಂಜ್ ಕಲರನ್ನು ಪೇಂಟ್ ಮಾಡಿ. ದೆನ್ ದ ನೆಕ್ಸ್ಟ್, yes, it's a fruit. So please name the fruit. It is apple. 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 So what is the color of apple? Red. So please take a red color and paint it. Okay na? Then a red color ತಗೊಂಡು ಚೆನ್ನಾಗಿ ಪೇಂಟ್ ಮಾಡಿ. Okay, and please send a pic photos of yours in the comment box. Okay. Yes. So do you know one verb? ನಿಮ್ಗೊಂದು ಗೊತ್ತದೆ, ಒಂದು ಪ್ರಭಾವ ಗೊತ್ತದೆ ಅಂದರೆ ಒಂದು ಪ್ರಭಾವ ರಿಲೇಟೆಡ್ ಟು ದಿಸ್ ಆ್ಯಪಲ್. ವಾಟರ್ ಒಂದು ಗಾದೆ ಮಾತು ಏನು ಹೇಳ್ತಾರೆ? An apple a day keeps the doctor away. Once again I'll repeat. An apple a day keep the doctors away. ಸೊ ದಿನನಿತ್ಯ ಒಂದು ಆ್ಯಪಲನ್ನು ತಿಂದರೆ ನಮಗೆ ಡಾಕ್ಟರ್ ಇನ್ ದ ಸೆನ್ಸ್ ವೈದ್ಯರ ಹತ್ರ ಹೋಗೋ ಅಗತ್ಯನೇ ಇಲ್ಲ. ನೆಕ್ಸ್ಟ್, ವಾವ್, ಅ ವೆರಿ ಬ್ಯೂಟಿಫುಲ್ ಫ್ಲವರ್ ಇಟ್ ಈಸ್. ಸೊ ಎನಿ ಐಡಿಯಾ? ಎಸ್, ಇಟ್ ಈಸ್ lotus. So spell me with me. LOTUS. Lotus. So what is the color of lotus? Yes, there are many color lotus are there, but most famous lotus is pink. Okay, so ಇದಕ್ಕೆ ನೀವು ಪಿಂಕ್ ಕಲರನ್ನು ಕೊಡಬೇಕ್ರಿ, ಗುಲಾಬಿ ಬಣ್ಣ ಕೊಡಿ. ಯಾಕಂದರೆ ಭಾಳಷ್ಟಿದೆ. ಲೋಟಸ್ ಅಂದರೆ ಏನು? ಕಮಲ, ಹೌದಲ್ಲ? ಭಾಳಷ್ಟು ಇದೆ, ಕಲರ್ಫುಲ್ ಇದೆ. ಬಟ್ ಅತಿ ಹೆಚ್ಚಿರೋದು ಯಾವುದ್ರಿ? ಗುಲಾಬಿ ಬಣ್ಣದ್ದು. ಸೊ ಪ್ಲೀಸ್ ಪಿಂಕ್. ಓಕೆ, ಪೇಂಟ್ ಇಟ್ ವಿತ್ ಪಿಂಕ್ ಕಲರ್. ಆ್ಯಂಡ್ ದ ಡೌನ್ ಸೈಡ್ಸ್ ಟು ಲೀವ್ಸ್ ಆರ್ ದೇರ್. ಕೆಳಗೆ ಎರಡು ಎಲೆಗಳಿದಾವಲ್ಲ, ಸೊ ಯೂಶ್ವಲಿ ಲೀವ್ಸ್ ಆರ್ green in color. So use pink color as well as green color to paint this picture. Okay. Yes. And do you know one thing? Lotus is our national flower. Yes. Kamala endri namma ರಾಷ್ಟ್ರೀಯ ಹೂವು. Next. It is brinjal. 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 Brinjal andre badnekayi. So what is the color of the brinjal? Yes, it is purple in color. So downside you use the purple and upside you use the green color. Next, match these pictures by drawing lines. Yes, so one side the fruits, the flower, the nuts are given, and another side the tree and the plant or the climbers are given. Okay, so let's match with them. The first one is, before that we need to identify the name of the given picture. ಹೌದಲ್ಲ? ಏನು ಕೊಟ್ಟಿದ್ದಾರೆ ಇಲ್ಲಿ ಲೈನನ್ನು ಡ್ರಾ ಮಾಡಿ ಇವುಗಳನ್ನು ಮ್ಯಾಚ್ ಮಾಡಿ ಅಂತ ಕೊಟ್ಟಿದ್ದಾರೆ. ಒಂದು ಕಡೆ ಫ್ರೂಟ್ಸು, ಆಮೇಲೆ ಏನಂತಂದರೆ ಹೂ ಕೊಟ್ಟಿದ್ದಾರೆ, ಕೆಲವೊಂದು ಬೀಜಗಳನ್ನು ಕೊಟ್ಟಿದ್ದಾರೆ, ಹಣ್ಣು ಕೊಟ್ಟಿದ್ದಾರೆ. ಸೊ ಅವುಗಳನ್ನೆಲ್ಲ ನಾವೇನು ಮಾಡಬೇಕು? ಇನ್ನೊಂದೆಡೆಗೆ ಒಯ್ದು ಮ್ಯಾಚ್ ಮಾಡಬೇಕು. ಬಟ್ ಹಂಗೆ ಮ್ಯಾಚ್ ಮಾಡಬೇಕಂದ್ರೆ ನಮಗೇನು ಗೊತ್ತಿರಬೇಕ್ರಿ? ಅದು ಏನಿದೆ ಅನ್ನೋದು ಬೇಕಲ್ಲ, ಅದ್ರ ನೇಮ್ ಬೇಕಲ್ಲ. ಸೊ ಫಸ್ಟ್ ಅದನ್ನು ನೋಡೋಣ. ಇಟ್ಸ್ ಅ
watermelon, ಕಲ್ಲಂಗಡಿ. It's a rose, ಗುಲಾಬಿ. ಗ್ರೌಂಡ್ನಟ್ಸ್, ಶೇಂಗಾ. ಕಡಲೆಪುರಿ, ನಿಮ್ಮ ಕಡೆ ಏನಂತಾರೆ? ಪ್ಲೀಸ್ ಕಮೆಂಟ್ ಮೇ ಗ್ರೌಂಡ್ನಟ್ಸಿಗೆ. ಇಟ್ಸ್ ಅ ಕೋಕೋನಟ್, ತೆಂಗಿನಕಾಯಿ. ಆ್ಯಂಡ್ ಇಟ್ಸ್ ಅ ಗ್ರೇಪ್ಸ್, ದ್ರಾಕ್ಷಿಗಳು. ಓಕೆ, ಸೊ ಲೆಟ್ಸ್ ಮ್ಯಾಚ್ ವಾಟರ್ಮೆಲನ್ ವಿತ್ ದಿಸ್ ಕ್ರೀಪರ್. ಓಕೆ, ಇದಕ್ಕೇನಿದೆ? ಇದು ಕ್ರೀಪರ್ ಇದೆ. ಇದು ನೆಲದ ಮೇಲೆ ತೋಳುತ್ತೆ, ಹೌದಲ್ರಿ? ಇದು ಮೇಲ್ಗಡೆ ಹತ್ಕೊಂಡು ಗಿಡ ಆಗುತ್ತೇನ? ಇಲ್ಲ. ಸೊ ಇದು ನೆಲದ ಮೇಲೆ ಬೆಳೆಯುತ್ತೆ. ದೆನ್ ನೆಕ್ಸ್ಟ್ ರೋಸ್, ಇಟ್ಸ್ ಅ ಪ್ಲ್ಯಾಂಟ್, ಒಂದು ಸಣ್ಣ ಸಸ್ಯ ಇದು. ದೆನ್ ದ groundnuts, so here. So do you have any idea where the groundnuts will grow? Yes, inside of the ground. Where they'll grow? Inside of the ground. ಶೇಂಗಾ, ಕಡಲೆಪುರಿ ಅಂತ ನಾವೇನು ಹೇಳ್ತೀವಲ್ಲ ರೀ, ಅದು ಎಲ್ಲಿ ಬೆಳೆಯುತ್ತೆ ರೀ? ನೆಲದಲ್ಲಿ, ನೆಲದ ಒಳಗಡೆ ಬೆಳೆಯುತ್ತೆ. ದ ನೆಕ್ಸ್ಟ್ ಕೋಕೋನಟ್, ತೆಂಗಿನಕಾಯಿ. ಎಸ್, ಆನ್ ಟ್ರೀ, ಮರದ ಮೇಲೆ. ಅದು ಸೋ ಫಾರ್ ಫ್ರಮ್ ದ ಗ್ರೌಂಡ್, ದೂರ ಇರುತ್ತೆ ರೀ ಅದು. ದ ನೆಕ್ಸ್ಟ್ ಗ್ರೇಪ್ಸ್, ಮ್ಯಾಚ್ ವಿತ್ ದ ಗ್ರೇಪ್ ವೈನ್. ಓಕೆ, ದ್ರಾಕ್ಷಿ ಇಲ್ಲಿ ಬೆಳೆಯುತ್ತೆ, ದ್ರಾಕ್ಷಿ ಬಳ್ಳಿಯಲ್ಲಿರುತ್ತೆ. ಓಕೆ, ಅಂಡರ್ಸ್ಟುಡ್? ನೆಕ್ಸ್ಟ್ ಸೆಗ್ಮೆಂಟ್. ಹ್ಯಾವ್ ಯು ಸೀನ್ these plants? If yes, mark with the right mark. Okay, once again the pictures are there, we need to write them. First one is pomegranate, dalimbe. Yes, we have seen it. The next one is marigold, chendu hoovu. Yes, we have seen it. Then the third one is, it's a picture of a jackfruit, halasina hannu. So have you seen jackfruit? Have you seen the plant of a tree of a jackfruit? Yes, it's such a big tree. ನೋಡಿರಾ ಯಾರಾದರೂ ನೀವು? who have seen, please write mark in the box. who have not seen, just leave the box. ಯಾರು ನೋಡಿದಲ್ಲ ಹಲಸಿನ ಹಣ್ಣಿನ ಮರ, ಸೊ ನಿಮ್ಮ ಬಾಕ್ಸ್ನಲ್ಲಿ ಆ ಹಣ್ಣಿನ ಗಿಡದ ಮುಂದೆ ಟಿಕ್ ಹಾಕಿ, ರೈಟ್ ಮಾರ್ಕ್ ಹಾಕಿ. ಯಾರು ನೋಡಿಲ್ಲ ಅದನ್ನಷ್ಟೇ ಬಿಟ್ಬಿಡಿ. ನೆಕ್ಸ್ಟ್ ಒನ್ ಈಸ್ ಲೇಡೀಸ್ ಫಿಂಗರ್, ಏನಂತಾರೀ? ಬೆಂಡೆಕಾಯಿ. ಸೊ ನೋಡಿರಲ್ಲ, ಹ್ಯಾವ್ ಯು ಸೀನ್? ಎಸ್, ಎಸ್. ದ ನೆಕ್ಸ್ಟ್, ಇಟ್ಸ್ ಅ ತುಳಸಿ ಪ್ಲ್ಯಾಂಟ್, ತುಳಸಿ ಗಿಡ. ಎಸ್, ವಿ ಹ್ಯಾವ್ ಸೀನ್. ಯಾ, ನೆಕ್ಸ್ಟ್ ಒನ್ ಈಸ್ ದ ಕಾರ್ನ್, ಮೇಸ್, ಮೆಕ್ಕೆತೆನೆ. ಎಸ್. ದ ನೆಕ್ಸ್ಟ್ ಒನ್ ಈಸ್ ಗಾವಾ. ಏನ್ರಿ ಗಾವಾ ಅಂದರೆ? ಜಾಪಳ ಹಣ್ಣಿನ ಗಿಡ, ಸೀಬೆ ಮರ. ಎಸ್. ದ ನೆಕ್ಸ್ಟ್ ಒನ್, ದೇ ಆರ್ ದ ಗಾರ್ಡ್. ಇದು ಒಂದು ಜಾತಿಯ ಕುಂಬಳಕಾಯಿ. ನೋ, ವಿ ಹ್ಯಾವ್ ನಾಟ್ ಸೀನ್ ದಟ್. ಓಕೆ, ಎಟ್ ಆಲ್. ಸೊ ದಟ್ಸ್ ವೈ ವಿ ವಿಲ್ ಲೀವ್ ಇಟ್. ಅದನ್ನು ನಾವು ನೋಡಿಲ್ಲ, ಸೊ ಅದನ್ನಷ್ಟೇ ಬಿಟ್ಬಿಡೋಣ. ನೆಕ್ಸ್ಟ್, ದೀಸ್ ಆರ್ ರ್ಯಾಡಿಶ್. ನೋಡಿರಲ್ಲ ಎಲ್ಲರೂ? ಸಾರಿ, ಇಟ್ಸ್ ನಾಟ್ ರ್ಯಾಡಿಶ್. ಆ್ಯಕ್ಚುಲಿ ಇಟ್ ಈಸ್ ಬೀಟ್ರೂಟ್. ಬೀಟ್ರೂಟನ್ನು ನೋಡಿರಾ? ಎಸ್. ದ ನೆಕ್ಸ್ಟ್ ಆರ್ಕೆನಟ್, ಅಡಿಕೆ. ಇಲ್ಲ, ನೋಡಿಲ್ಲ ನಾವ್ಯಾರು. ದ ನೆಕ್ಸ್ಟ್ ಬ್ಯಾಂಬೂ. ನೋ. ಡೇಸಿ ಫ್ಲವರ್ಸ್. ನೋ. ದೆನ್ ವಾಟ್ ಆರ್ ದೇ? ಪೊಟ್ಯಾಟೊ. ಏನ್ರಿ ಪೊಟ್ಯಾಟೊ ಅಂದರೆ ಏನು? ಆಲೂಗಡ್ಡೆ. ನೋಡಿತೀರಾ? ಎಸ್. ದೆನ್ ನೆಕ್ಸ್ಟ್ ಇಟ್ ಈಸ್, ದೀಸ್ ಆರ್ ಒನ್ ಕೈಂಡ್ ಆಫ್ ಅ ಬೀನ್ಸ್. ಅವರೆಕಾಯಿ ಅಂತೀವಲ್ಲ ಅದು. ಹ್ಯಾವ್ ಯು ಸೀನ್? Yes. Then the next one is, it is one kind of a leafy vegetable. Have you seen? No. Even I too not. It's a coconut. Yes. Yes. Name the plants that you have seen around your house and school. So along with these, if you have seen any other plants and trees around your home, around your school, so please name them. ನಿಮ್ಮ ಮನೆ, ನಿಮ್ಮ ಶಾಲೆ ಹತ್ರ ಇದ್ದರೆ ಅವುಗಳನ್ನು ಹೆಸರಿಸಿ. ಓಕೆನಾ? ಸೊ ಕಲರ್ ದ ಪಿಕ್ಚರ್ಸ್ ಗಿವನ್ ಬಿಲೋ ಆ್ಯಂಡ್ ಆಸ್ಕ್ ಆ್ಯಂಡ್ ನೋ ದೇರ್ ನೇಮ್ಸ್. ಓಕೆ, ಸೊ ಇಲ್ಲಿದ್ದಂಥದ್ದೆಲ್ಲ ಫ್ರೂಟ್ಸ್. ದೀಸ್ ಆರ್ ದ ಫ್ರೂಟ್ಸ್. ಓಕೆ, ಪೈನಾಪಲ್ ಇಸ್ ದೇರ್, mango is there, banana is there, then grapes are there, orange is there,
ಆ್ಯಪಲ್ ಇಸ್ ದೇರ್. ಓಕೆನಾ, ಇದು ಫ್ರೂಟ್ಸ್ ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೆ? ಪೈನಾಪಲ್ ಇದೆ, ಬಾಳೆಹಣ್ಣಿದೆ, ಮಾವು ಇದೆ, ಆಮೇಲೆ ಆರೆಂಜ್ ಇದೆ, ಕಿತ್ತಳೆ ಹಣ್ಣು, ದ್ರಾಕ್ಷಿ ಇದೆ, ಸೇಬ್ ಇದೆ. ಸೊ ಇದಕ್ಕೆಲ್ಲ ಕಲರ್ ಕೊಡಿ ನೇಮನ್ನು ಇದು ಮಾಡ್ಕೊಳ್ಳಿ. ಓಕೆನಾ, ಫ್ರೂಟ್ಸ್. ನೆಕ್ಸ್ಟ್ ಎಸ್ ವೆಜಿಟೇಬಲ್ಸ್, ಇವೆಲ್ಲ ವೆಜಿಟೇಬಲ್ಸ್. ಇದೇನು ಕೊಟ್ಟಿದ್ದಾರೆ? ಕ್ಯಾರೆಟ್ ಇಸ್ ದೇರ್, ಟೊಮ್ಯಾಟೊ, ಬ್ರಿಂಜಲ್, ಕ್ಯಾಪ್ಸಿಕಮ್ ಇಸ್ ದೇರ್, ಪೊಟ್ಯಾಟೊ ಇಸ್ ದೇರ್, bottle gourd are there, no gourd are there, then the beetroot are there. Okay, beetroot or onion. So ಇನ್ನೇನಿದೆ ಇಲ್ಲಿ? ಗಜ್ಜರಿ ಇದೆ, ಬದನೆಕಾಯಿ ಇದೆ, ಟೊಮ್ಯಾಟೊ ಇದೆ, ಹೀರೆಕಾಯಿ ಇದೆ, ಆಮೇಲೆ ಡಬ್ಬು ಮೆಣಸಿನಕಾಯಿ ಇದೆ, ಆಲೂಗಡ್ಡೆ ಇದೆ. ಓಕೆನಾ, ಸೊ ಇದಕ್ಕೆಲ್ಲನೂ ಕಲರ್ ಕೊಡಿ. ಸೊ ವಾಟ್ ಆರ್ ದೇ ಆರ್ ದ ವೆಜಿಟೇಬಲ್ಸ್. ಇವೆಲ್ಲ ತರಕಾರಿಗಳು. ಓಕೆ, ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದ ಕಂಪ್ಲೀಟ್ ಚಾಪ್ಟರ್. ಹೌದಲ್ಲ, ಚೆನ್ನಾಗಿ ಅನ್ನಿಸ್ತಲ್ರಿ? ಕಂಪ್ಲೀಟ್ ಚಾಪ್ಟರನ್ನು ನಾವೆಲ್ಲರೂ ಸೇರಿ ಡಿಸ್ಕಸ್ ಮಾಡಿದ್ದು, ದಟ್ ಪ್ಲ್ಯಾಂಟ್ಸ್ ಅರೌಂಡ್ ಅಸ್. ಹೌದಲ್ಲ? ಎಸ್, ಐ ಎಂಜಾಯ್ಡ್ ಅ ಲಾಟ್ ವಿತ್ ಯು ಗೈಸ್. ಸೊ ಹೋಪ್ ಯು ಆಲ್ಸೋ ಎಂಜಾಯ್ಡ್ ಲಾಟ್ ವಿತ್ ಮೀ. ನೀವು ನನಗಂತೂ ತುಂಬ ಖುಷಿ ಆಯಿತು, ನಿಮಗೂ ಖುಷಿಯಾಗಿರ್ಬೇಕಲ್ಲ. ಸೊ ಇದೇ ಖುಷಿಯಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ this video and subscribe my channel Your Class Your Future to watch my upcoming videos. ಸೊ ಖುಷಿ ಆಯ್ತಲ್ಲ? ಸೊ ಇದೇ ಖುಷಿಯಲ್ಲಿ ಏನು ಮಾಡಿ, ನನ್ನ ಈ ವಿಡಿಯೋವನ್ನು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನು ಹೇಳಿದ್ದೀನಲ್ಲ ಎಲ್ಲನೂ ಕಮೆಂಟ್ ಮಾಡಬೇಕು ಏನೇನಂತೇಳಿ. ಸೊ ಅದನ್ನೆಲ್ಲ ಕಮೆಂಟ್ ಮಾಡಿ. ಆಮೇಲೆ ನನ್ನ ಚಾನಲ್ ಯೋರ್ ಕ್ಲಾಸ್ ಯೋರ್ ಫ್ಯೂಚರ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಥ್ಯಾಂಕ್ ಯು.